ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತಲೆಕಾಲು ಮಾಂಸ ಹೇಗೆ ಮಾಡುವುದು ಅಂತ ಹೇಳ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಜಾರಿಗೆ ಸ್ವಲ್ಪ ಕಾಯಿ ತುರಿದು ಹಾಕ್ಕೊಂಡಿದ್ದೀನಿ. ಹಸಿಕಾಯಿ ಚೆನ್ನಾಗಿರುತ್ತೆ. ಮತ್ತು 2 ಪೀಸು ಚಕ್ಕೆ, ಹಾಗೆ 2 ಲವಂಗ, ಹಾಗೆ ಮೆಣಸಿನ್ಕಾಯಿ. ಖಾರದ ಪುಡಿಗಿಂತ ಮೆಣಸಿನ್ಕಾಯಿ ಟೇಸ್ಟ್ ಆಗಿರುತ್ತೆ. ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಅದು, ಮತ್ತು 2 ಗೆಡ್ಡೆ ಈರುಳ್ಳಿ, ಅದಾದಮೇಲೆ ಬೆಳ್ಳುಳ್ಳಿ 2 ಗೆಡ್ಡೆ ಹಾಕ್ಕೋಬೇಕು, ಮತ್ತು ಶುಂಠಿ 1 ಪೀಸು, 1 ತುಂಡು ಹಾಕ್ಕೋಬೇಕು, ಮತ್ತು ಸ್ಟಾರ್ ಹೂವು 1-2 ಪೀಸಷ್ಟು, ಮತ್ತು ಮೆಣಸು 4 ಕಾಳು, ಮತ್ತು ಟೊಮೊಟೊ 1-2 ಸಣ್ಣವು ಕಟ್ ಮಾಡ್ಕೊಂಡು ಹಾಕ್ಕೊಂಡು 2 ಹುರ್ಗಡ್ಲೆ, ಮತ್ತು 1-2 ನೀರು, ಎಷ್ಟು ಬೇಕಷ್ಟು ನೀರು ರುಬ್ಬಕ್ಕೆ. ಮತ್ತು ಚೆನ್ನಾಗಿ ರುಬ್ಬಾದ್ಮೇಲೆ ಸ್ವಲ್ಪ 1-2 ರೌಂಡು ಸ್ವಲ್ಪ ಮಸಾಲೆ ಪುಡಿ, ಮನೇಲೇ ಮಾಡಿರೋ ಮಸಾಲೆ ಪುಡಿ 1.5 ಸ್ಪೂನ್ ಹಾಕ್ಕೊತೀನಿ, ಸಾಕು, ಜಾಸ್ತಿ ಹಾಕ್ಬಾರ್ದು. ಆಮೇಲೆ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು, ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸೌಟಷ್ಟು ಎಣ್ಣೆ ಹಾಕಿ, ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು, ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಬೇಕು. ಹಾಗೆ ಮಟನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡು ಸ್ವಲ್ಪ ಗ್ರೇ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಗೆ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ತಿರುಗಿಸ್ಬೇಕು. ಅದಾಗಿದೆ. ಆದಮೇಲೆ ಸ್ವಲ್ಪ ಹಾಗೆ ಹಸಿ ವಾಸನೆ ಹೋಗಿದೆ, ಹಾಗೆ ಸ್ವಲ್ಪ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಬೇಕು ಅದಕ್ಕೆ. ಅದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಂಗೆ ಆಗಬೇಕು. ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಟನ್ನು, ತಲೆಕಾಲು, ಅದನ್ನು ಹಾಕಬೇಕು. ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ತಲೆಕಾಲು ಮಟನ್ ಏನಿದೆಯೋ ಅದನ್ನು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಾರ್ದು, ಹಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಿಕ್ಸ್ ಆದಮೇಲೆ ಅದಕ್ಕೆ ಜಾರಲ್ಲಿ 1-2 ನೀರು ಅದರಲ್ಲಿ ರುಬ್ಬಿಟ್ಟಿರ್ತೀವಲ್ಲ ಅದು ಹಾಕಿ 2 ನೀರು ಹಾಕಬೇಕು. ಹಾಕಾದ್ಮೇಲೆ ಸ್ವಲ್ಪ ಕುದಿಯಲ್ಲಿ ಬಿಟ್ಬಿಟ್ಟು ಆಮೇಲೆ ಎಷ್ಟು ಬೇಕೋ ನೀರು 1 ಲೀಟ್ರ್ 2 ಲೀಟ್ರು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಮುಚ್ಚಳನ ಕುಕ್ಕರ್ದು 2 ವಿಸಲ್ ಆದಮೇಲೆ ಓಪನ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬೆಂದಿದೆ, ಮೂಳೆ ಒಂದು ಇಲ್ಲ ಆ ಥರ ಬಿಟ್ಕೊಂಡಿದ್ದೆ, ಆ ಥರ ಬೆಂದಿದೆ. ಅದಾದಮೇಲೆ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬ ಖುಷಿ ಆಯಿತು, ಸಖತ್ತಾಗಿತ್ತು ಅಂತ ಹೇಳಿದ್ರು, ಎಲ್ಲ ತಿಂದಾತು. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ನೀವು ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ.